ನಿಟ್ಟಿನಲ್ಲಿ ಒಬ್ಬ ಸಾಹಿತಿ ಹೇಳಿರತಕ್ಕಂಥದ್ದು, ಚಿನ್ನದ ಮೇಲಿನ ಮೋಹ ರನ್ನನ ಮೇಲಿದ್ದರೆ, ಆಸ್ತಿಯ ಮೇಲಿನ ಮೋಹ ಮಾಸ್ತಿಯ ಮೇಲಿದ್ದರೆ, ಕೇಶದ ಮೇಲಿನ ಮೋಹ ಕೇಶಿ ರಾಜನ ಮೇಲಿದ್ದರೆ, ಕನ್ನಡಿಯ ಮೇಲಿನ ಮೋಹ ಕನ್ನಡದ ಮೇಲಿದ್ದರೆ, ಎನ್ನ ಕನ್ನಡ ಬಡವಾಗುವ ಮುನ್ನ ಬಂಗಾರವಾಗಿರುತ್ತಿತ್ತು, ಎನ್ನ ಕನ್ನಡ ಬಡವಾಗುವ ಮುನ್ನ ಬಂಗಾರವಾಗಿರುತ್ತಿತ್ತು ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ನಾವು ಕನ್ನಡವನ್ನು ಮಾತನಾಡುವ ಪ್ರಯತ್ನ ಪಡಬೇಕು. ಕನ್ನಡ ಇವತ್ತಿನ ದಿವಸದಲ್ಲಿ ಸರಿಸಾಟಿ ಇಲ್ಲದ ಭಾಷೆ ಆಗಿ ಇವತ್ತಿನ ದಿವಸದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥ ಯಾವುದಾದ್ರೂ ಒಂದು ಭಾಷೆಯ ಪ್ರಾಂತೀಯ ಪ್ರದೇಶ ಇದ್ದರೆ ಅದು ಕನ್ನಡದ ಭಾಷೆ. ಇವತ್ತಿನ ದಿವಸದಲ್ಲಿ 2 ಸರಸ್ವತಿ ಸನ್ಮಾನ ಪ್ರಶಸ್ತಿ, ಹಲವಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿರತಕ್ಕಂಥದ್ದು, 1 ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ದಿವಸದಲ್ಲಿ ಸರಿಸಾಟಿ ಇಲ್ಲದ ಭಾಷೆಯನ್ನು ನಾವು ಇವತ್ತಿನ ದಿವಸದಲ್ಲಿ ಈ ನೆಲದಲ್ಲಿ ಹುಟ್ಟಿ ಬೆಳೆದು ಹೆಸರು ಮಾಡಿರತಕ್ಕಂಥ ಮಹನೀಯರನ್ನು ನಾವು ಸ್ಮರಿಸುತ್ತಾ ಈ ಭಾಷೆಯನ್ನು ಮಾತನಾಡತಕ್ಕಂಥ ಒಂದು ಪ್ರಯತ್ನ ನಾವು ಮಾಡಬೇಕಾಗಿರುವ ಒಂದು ವಿನಂತಿ.